ಶಾಸಕರು ಪಾಪ ಅವ್ರಿಗೆ ಬೀದರ್ ಸಹಕಾರಿ ಕಾರ್ಖಾನೆ ಈಗ ನೆನಪಾಗ್ಯದ. ಹಿಂದಿಗೆ APMC ಚುನಾವಣೆ ಆದಾಗ ನೆನಪು ಬಂದಿಲ್ಲ. ಹಿಂದಿಗೆ ಬೇರೆ ಬೇರೆ ಚುನಾವಣೆ, ಹುಮ್ನಾಬಾದ್ದಾಗ ಮುನ್ಸಿಪಾಲಿಟಿ ಚುನಾವಣೆದಾಗ ಬೇರೆ ಕಾರ್ಯಕರ್ತರು ಅದ ಅಂತ ನೆನಪು ಬಂದಿಲ್ಲ. ಇವತ್ತು ಬೇರೆ ಬೇರೆ, ಇವತ್ತು ವೀರಣ್ಣ ಪಾಟೀಲ್ರ ಮೇಲೆ ಪ್ರೀತಿ ಬಂದಿದೆ. ಎಷ್ಟು ಸ್ವಲ್ಪ ವಿಚಾರ ಮಾಡಿ. ಜನ ಬಹಳ ಜಾಗೃತಿ ಇದಾರ, ಜನ ಬಹಳ ಜಾಗೃತಿ ಇದಾರ. क्या अध्यक्ष जी, बहुत जागृत है लोग. आज पूछते हैं, मैं यही बोलना चाहता हूं, इसके बारे में मैं खुद ही 1 या 2 दिन में अच्छा सा पूरा इनका हिस्ट्री, इनका बायोडाटा, कहां से पैदा हो गए, कहां तक आया, कहां तक पहुंचे. जब हमारा ही बोल रहा तो फिर उनका भी पूरा लोगों के सामने रखेंगे और लोग उसका डिसीजन लेंगे. जो सच है ನೋಡಿ, ಯಾವಾಗಲೂ ಕೂಡ ಸತ್ಯಕ್ಕೆ ಮನಸ್ಸಕ್ಕೆ ಆಗೋದಿಲ್ಲ. ಶಾಸಕರೇ, ಇದೇ ನೀವು ಜನರಿಗೆ ಹೇಳಿ ಏನು ಮೋಸ ಮಾಡ್ತಾ ಇದ್ರಿ, ಇದು ಜಾಸ್ತಿ ದಿನ ನಡೆಯಂಗಿಲ್ಲ. ಜನ ಬಹಳ ಜಾಗೃತರಾಗಿದಾರ. ಇವತ್ತು ಜನರು ಪ್ರತಿಯೊಂದು ನೋಡ್ತಾ ಇದಾರ. ಈ ಮೊನ್ನೆ ಕಾರ್ಖಾನೆಗಳು ಸ್ಟ್ರೈಕ್ ಆಯ್ತು, ಕಾರ್ಖಾನೆ ಸ್ಟ್ರೈಕ್, ಇಲ್ಲಿ ಸ್ಟ್ರೈಕ್ ನಡೀತಾ ಇಲ್ಲ, ಶಾಸಕರು ದಿಲ್ಲಿದಾಗ. ಮತ್ತೆ ಇಲ್ಲಿ ಬರ್ಬೇಕಲ್ಲಪ್ಪ, ಇಲ್ಲಿ ಬಂದು ನಾನ್ MLA ಮಾಡ್ರಿ, ನಾನ್ ಕಾರ್ಖಾನೆ ಬಂದ್ ಮಾಡ್ತೀನಿ ಅಂತ ಹೇಳ್ತಾರೆ. ಈಗ ಮತ್ ಮುಂದೆ ಹೇಳ್ತಾರ, ಇಲ್ಲ ನಾನ್ ಬರೇ ಸರ್ಕಾರ ಗಮನಕ್ಕೆ ತರೋದ. ಇವೆಲ್ಲ ಯಾಕ್ರಿ? ಜನರಿಗೆ ಯಾವ ರೀತಿ ಒಳ್ಳೇದೇನಿದೆ, ನಮ್ಮ ನಡೆ ನುಡಿ ಆಚಾರ ವಿಚಾರ, ನಾವೆಲ್ಲ ವಿಚಾರವಂತರು. ಒಬ್ಬ ಜನಪ್ರತಿನಿಧಿಯಾಗಿ ಸೇವೆ ಮಾಡ್ತಕ್ಕಂಥ ಅವಕಾಶ ಜನರು ಕೊಟ್ಟಿದಾಗ ನೀವು ಒಳ್ಳೆ ರೀತಿಯಿಂದ ಕಾರ್ಯ ಮಾಡ್ತಕ್ಕಂಥದ್ದು, ಹುಮ್ನಾಬಾದ್ ಕ್ಷೇತ್ರ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಿಮ್ಗೆ ಅವಕಾಶ ಸಿಕ್ಕಿದೆ. ಪಾಪ ನಿಮ್ಗೆ ಗೆಲ್ಸಿದಾರ ಜನ, ನೀವು ಮಾಡಿ, ಒಳ್ಳೆ ಕೆಲಸ ಮಾಡಿ. ಒಳ್ಳೆ ಆ ಕಾಲೇಜ್ದಾಗ ಹಿಂಗ್ ನಡೀತು, ಇವ ಏನೋ ಮಾಡ್ಯಾನ, ಅವ ಏನೋ ಮಾಡ್ಯಾನ. ಮುಂದೇನೆ ರಾಜಶೇಖರ್ ಪಾಟೀಲ್ ಪರಿವಾರ ಬಗ್ಗೆ ಚಿಂತೆ. ಹುಮನಾಬಾದ್ ಕ್ಷೇತ್ರ ಅಭಿವೃದ್ಧಿ ಮಾಡ್ಬೇಕು. ಹುಮನಾಬಾದ್ ಕ್ಷೇತ್ರ ಲೈಟ್ ಹಿಡ್ಕೊಂಡ್ ಪರಿಸ್ಥಿತಿ ಬಂದ ರೋಡ್ ಬೇಗ ಹುಡುಗಿಗೆ ಹೋಗ್ರಿ, ಹುಡುಗಿ ಬ್ರಿಡ್ಜ್ ಕಂಟಪ್ಪ ದಾರ ಕುಂತಿರ್ಲ ಹೇಳ್ಬೇಕು ನೀವು. ಆ ಬ್ರಿಡ್ಜ್ ಬಿದ್ದು ಎಂತದ, ಮತ್ತ ಕೈ ಹಿಡ್ಕೊಂಡ್ ನಡಿಬೇಕಾಗ್ಯದ. ನೀವ್ ಯಾರೋ ಹೆಂಗ್ ನಡೀತಿರೋ ಕೊನೆ ಇಲ್ಲ, ಕೈ ಹಿಡ್ಕೊಂಡ್ ನಡಿಬೇಕು. ಅದ್ರ ಬಗ್ಗೆ ಗಮನ ಹರಿಸಲ್ರಿ ಶಾಸಕರು. ಅದೆಲ್ಲ ಬಿಟ್ಟು ಬೆಳಗ್ಗೆ ಅಂದ್ರೆ ರಾಜಶೇಖರ್ ಪಾಟೀಲ್. ಪಾಪ ನನಗೂ ಬಹಳ ಸಂತೋಷ ಅನಿಸ್ತದ. ಯಾವಾಗ್ಲೂ ದಿನ ಬೆಳಗ್ಗೆ ಅಂದ್ರೆ ನನ್ನ ಹೆಸರು ತಗೋತಕ್ಕಂಥದ್ದು ಅವ್ರಿಗೆ ನನ್ ಬರ್ತಾ ಇದ್ದೇನೆ. ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾವಾಗ್ಲೂ ನನ್ ನೆನಪು ಖಾಯಂ ಇರ್ಬೇಕು ಅವ್ರಿಗೆ, ಯಾವಾಗ್ಲೂ ನನ್ ನೆನಪು ಖಾಯಂ ಇರ್ಬೇಕು. ಅದಕ್ಕ ಈ ವೇದಿಕೆ ಮುಖಾಂತರ ನಾನು ದುರುಪಯೋಗ ಮಾಡ್ಕೊಳಕ್ ತಯಾರಿಲ್ಲ. ಕೆಲವೇ ದಿನದಲ್ಲಿ ಬಹಿರಂಗವಾಗಿ, ಅತಿ ಬಹಿರಂಗವಾಗಿ ಇವರು ನಡೆದ ಬಂದ ದಾರಿ ಎಲ್ಲಿಂದ ಪ್ರಾರಂಭ ಆಯ್ತು. ಸಗಮೇಶ್ ಚಿದ್ರಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾನು ಸಿದ್ದು ಪಾಟೀಲ್ ಕೂಡಿ ಏನ್ ಮಾಡಿದೀವಿ ಅಂತ. ಸಗಮೇಶ್ ಚಿದ್ರಿ ಇನ್ನ ಬೇರೆ ಬೇರೆಯವರು ಕೂಡ ಸ್ಟೇಟ್ಮೆಂಟ್ ಮಾಡಿದ್ರು. ಅದೆಲ್ಲಾನು ಕೂಡ ವಿತ್ ರೆಕಾರ್ಡ್ ಸಂಕಟ, ವಿತ್ ಫೋಟೋ ಸಂಕಟ ಅದು ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಅದಕ್ಕೆ ಶಾಸಕರೇ ಸ್ವಲ್ಪ ನಾನು ಹಿಂದೆ ಏನಾಯ್ತು, ಇವ್ರು ಹೇಳಿದ್ರು ಇಲ್ಲ ಆಣಿ ಪ್ರಮಾಣ ಮಾಡೋಣ, ವೀರಭದ್ರೇಶ್ವರ ಗುಡಿಗೆ ಹೋಗೋಣ. ನಾನು ವೀರಭದ್ರೇಶ್ವರ ಗುಡಿಗೆ ಹೋದ, ವೀರಭದ್ರೇಶ್ವರ ಗುಡಿಗೆ ಹೋಗಿ ಶಾಸಕರಿಗೆ ಫೋನ್ ಮಾಡ್ದ, ಶಾಸಕರು ಫೋನ್ ಎತ್ತಿಲ್ಲ. ಆಮೇಲೆ ಹಿಂಸೆ ಅರ್ಧ ತಾಸು ಬಿಟ್ಟು ಫೋನ್ ಮಾಡಿದ್ರು, ಇಲ್ಲ ನಾನು ಬೆಂಗಳೂರಲ್ಲಿ ಇದ್ದೀನಿ, ಇದು ಹಿಟ್ ಅಂಡ್ ರನ್, ಬರೀ ಹಿಟ್ ಅಂಡ್ ರನ್. ನಾನು ಬರ್ಬೇಕಾಗಿತ್ತಲ್ಲ ಇಲ್ಲ ಅಲ್ಲಿದ್ದ, ಅದು ಆಯ್ತು ಅಷ್ಟು ಬಿಟ್ಟಿಲ್ಲ. ನಾನು ಏನ್ ಮಾಡಿದ್ರು ಗೊತ್ತಿಲ್ಲ. ಬೀದರ್ನಲ್ಲಿ ಇರ್ತಕ್ಕಂಥ SP ಅವ್ರಿಗೆ ಫೋನ್ ಮಾಡಿದಾರೆ ಶಾಸಕರು. ಅವ್ರಿಗೆ ಹೆದರಿಕೆ ಬಂತೋ ಏನೋ ಬಂತೋ ಗೊತ್ತಿಲ್ಲ. ಯಾವಾಗ ನಾನು ದೇವಸ್ಥಾನಕ್ಕೆ ಬಂದಿದ್ದೀರಿ ಅಂತ ಬೀದರ್ನಿಂದ ಪೊಲೀಸ್ ವರಿಷ್ಠಾಧಿಕಾರಿ ನಾನು ಫೋನ್ ಮಾಡ್ತಾರ, ಏನ್ ಸರ್ ನೀವು ಶಾಸಕರಿಗೆ ಫೋನ್ ಮಾಡಿರಂತಲ್ಲ. ಹೌದು, ಶಾಸಕರಿಗೆ ಏನ್ ಫೋನ್ ಮಾಡಿದಿರಿ, ನೀವು ಆಣಿ ಪ್ರಮಾಣ ಮಾಡ್ತೀನಿ ಅಂದ್ರಿ, ಬರ್ರಿ ಆಣಿ ಪ್ರಮಾಣ ಮಾಡೋಣ ಅಷ್ಟೇ. ಅದಕ್ಕೆ ಬಿಟ್ರಿ ಏನು ಮಾತಾಡೋದು. ಅಂದ್ರ ಇವೆಲ್ಲ ಜನರಿಗೆ ಮೋಸ ಮಾಡ್ತಕ್ಕಂಥ ಅಲ್ಲಿ ಕೇಂದ್ರ ಸರ್ಕಾರ, ಇಲ್ಲಿ ನಮ್ಮಲ್ಲಂತೂ ಹುಮ್ನಾಬಾದ್ದಾಗಂತೂ ಇದು ಬರೇ ಮಸಳೆ ಕಣ್ಣೀರು. ಬೀದರ್ ಸಹಕಾರಿ ಕಾರ್ಖಾನೆ ಬಗ್ಗೆ ಮಾತಾಡ್ತಾ ಇದಾರೆ. ಯಾರಪ್ಪ, ಯಾರು ಮಾಡಿದ್ರು ಬೀದರ್ ಸಹಕಾರಿ ಕಾರ್ಖಾನೆ? ಯಾವಾಗ ಬಂದಾಯ್ತು? ಯಾರು ಸರ್ಕಾರ ಇತ್ತು? ಎಲ್ಲಿತ್ತು ಬೀದರ್ ಸಹಕಾರಿ ಕಾರ್ಖಾನೆ? ನಾನ್ ಹಿಂದೆ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ನಾನ್ ಸಚಿವನಾಗಿದ್ದಾಗ 20 ಕೋಟಿ ಹಣ ಬಿಡುಗಡೆ ಮಾಡಿ ಆ ಸಹಕಾರಿ ಕಾರ್ಖಾನೆ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ನಾನು ಮಂತ್ರಿ ಮಾಡಿಲ್ಲ. ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿ, ಸರ್ ನಾನು ಮಂತ್ರಿನೂ ಮಾಡಿಲ್ಲ, ನಾನು ಕ್ಷೇತ್ರದಲ್ಲಿ ಕೆಲಸಗಳು ಆಗ್ಬೇಕು, 10 ಕೋಟಿ ಬಿಡುಗಡೆ ಮಾಡಬೇಕು ಅಂತ ಸಿದ್ದರಾಮಯ್ಯ ಸಾಹೇಬರು 10 ಕೋಟಿ ಬಿಡುಗಡೆ. ಇದು ಯಾರಿಗೆ ಕೀರ್ತಿ ಬರ್ತದ? ಕಾಂಗ್ರೆಸ್ ಪಕ್ಷಕ್ಕೆ ರಾಜಶೇಖರ್ ಪಾಟೀಲ್. ನೀವಿತ್ತಲ್ಲಪ್ಪ, ನೀ ಬಂದಾಗ ಏನ್ ಮಾಡಿದಿ? ಸಹಕಾರಿ ಕಾರ್ಖಾನೆಗೆ ಏನ್ ನಿಮ್ ಕೊಡುಗೆ? ಏನ್ ಕೊಡುಗೆ? ಏನೂ ಇಲ್ಲ, ಜೀರೋ, ದೊಡ್ಡ ಜೀರೋ. ಬೇರೆ ಮಾಡ್ತಕ್ಕಂಥ ಏನೋ ಕೆಲಸನೇ ಇಲ್ಲ, ಬರೇ ಇದೆ. ಅದಕ್ಕೆ ನಾನೇನ್ ಹೇಳಕ್ ಇಚ್ಛೆ ಪಡ್ತೀನಿ, ಬಂಧುಗಳೇ, ಜನ ಬಹಳ ಜಾಗೃತರಾಗಿದ್ದಾರ. ಇನ್ನು ಮುಂದೆ ಆಟ ನಡೆಯಂಗಿಲ್ಲ, ಮುಂದಿಂತವಕ್ಕೆಲ್ಲ ಆಟ ಆಗೋದಿಲ್ಲ. ಅದ್ ಸಲುವಾಗಿ ಒಳ್ಳೆ ಕಾರ್ಯ ಕೆಲಸದಲ್ಲಿ ಮಾಡ್ತಕ್ಕಂಥ ತೊಡಗ್ರಿ. ಇನ್ನು ನೀವು ಅನೇಕ ಪ್ರಶ್ನೆಗಳು ವಿಧಾನಸಭೆಯಲ್ಲಿ ಕೇಳಿದ್ರಿ, ವಿಧಾನಸಭೆ ಹೊರಗಡೆ ಕೇಳಿದ್ರಿ. ನಾವು ಮುಂದೆ ಬರ್ತಕ್ಕಂಥದ್ದಿಂದಲ್ಲಿ ಅದಕ್ಕೆ ಪ್ರತ್ಯುತ್ತರ ಯಾವ ರೀತಿ ನಿಮ್ಗೆ ಉತ್ತರ ಕೊಡಬೇಕು ಅದು ಕೂಡ ರೆಡಿ ಮಾಡಿದೀವಿ.
ಕೆಲವೇ ದಿನದಲ್ಲಿ ನಿಮಗೆ ಉತ್ತರ ಕೊಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ